ಹಾರ್ಮುಜ್ ದಿಗ್ಬಂಧನಕ್ಕೆ ಮುಂದಾದರೆ ಹುಷಾರಾಗಿರೆ ಇರಾನ್ನ ಗುಡುಗು ತಂಡ ಹೊಡೆದ ಅಮೆರಿಕದ ಯುದ್ಧ ನೌಕೆಗಳಿಗೆ ಇರಾನ್ ವಾರ್ನಿಂಗ್ ಒಂದನ್ನು ನೀಡಿದೆ. ಅಮೆರಿಕ ಈಗಾಗಲೇ ಒಂದು ಹಾರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನವನ್ನು ಮಾಡ್ತೇವೆ ಅಂತೇಳಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿತ್ತು. ಸೊ ಈಗ ಅದರ ವಿರುದ್ಧವಾಗಿ ಇರಾನ್ ಗುಡುಗಿದೆ. ಅಮೆರಿಕದ ಯುದ್ಧ ನೌಕೆಗಳಿಗೆ ಇರಾನ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಪ್ರವೇಶಿಸಿದ್ದ US ನೌಕೆ ಏನಿದೆ ಇದಕ್ಕೆ ತಕ್ಷಣವೇ ಹಿಂದೂ ಮಹಾಸಾಗರಕ್ಕೆ ಹಿಂತಿರುಗಬೇಕು ಅಂತೇಳಿ ಹೇಳ್ತಾ ಇದೆ. ನೀವು ನಮ್ಮ ಆದೇಶ ಪಾಲಿಸದಿದ್ದರೆ ದಾಳಿಯನ್ನು ನಾವು ಮಾಡ್ತೇವೆ. ಅಮೆರಿಕದ ನೌಕೆಗೆ IRGCಗಿಂದ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಇರಾನ್ ಎಚ್ಚರಿಕೆ ಕೊಡುತ್ತಿದ್ದಂತೆ ಯುದ್ಧ ನೌಕೆ ವಾಪಸ್ ಆಗಿದೆ. ಹಾರ್ಮುಜ್ ದಿಗ್ಬಂಧನಕ್ಕೆ ಮುಂದಾದರೆ ಹುಷಾರಾಗಿರಿ. ಇರಾನ್ ಗುಡುಗಿದ್ದಾರೆ. ಒಂದು ಕಡೆ ತಂಡ ಹೊಡೆದ ಅಮೆರಿಕದ ಯುದ್ಧ ನೌಕೆಗಳಿಗೆ ಇರಾನ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದ. ಅಮೆರಿಕ ಈ ಹಿಂದೆ ಒಂದು ಹೇಳಿಕೆ ಒಂದನ್ನು ನೀಡಿರುತ್ತೆ. ಸೊ ವಾಪಸ್ ಹೋಗುವಂತೆ US ನೌಕೆ ಪಡೆಗೆ ಎಚ್ಚರಿಕೆ ಒಂದನ್ನು ಇರಾನ್ ನೀಡಿದ. ಹಾರ್ಮುಜ್ ಜಲಸಂಧಿ ಪ್ರವೇಶಿಸಿದಂತಹ US ನೌಕೆ ಏನಿದೆ ತಕ್ಷಣವೇ ನೀವು ಹಿಂದೂ ಮಹಾಸಾಗರಕ್ಕೆ ಹಿಂತಿರುಗಬೇಕು ಅಂತ ಹೇಳುತ್ತೆ. ನೀವು ನಮ್ಮ ಆದೇಶವನ್ನು ಪಾಲಿಸದೇ ಇದ್ದರೆ ನಾವು ಘನಘೋರವಾದಂತಹ ದಾಳಿಯನ್ನು ಮಾಡಬೇಕಾಗುತ್ತೆ. ಅಮೆರಿಕದ ನೌಕೆಗೆ IRGCಗಿಂದ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇರಾನ್ ಎಚ್ಚರಿಕೆ ಕೊಡ್ತಿದ್ದಂತೆ ಯುದ್ಧ ನೌಕೆ ಟರ್ನ್ ಅಂದರೆ ವಾಪಸ್ ಹೊಡೆದಿದೆ. ಹಾರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನಕ್ಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಇದಕ್ಕೆ ಇರಾನ್ ಇಲ್ಲಿ ಒಂದು ಎಚ್ಚರಿಕೆ ಒಂದನ್ನು ಕೊಟ್ಟಿದೆ. ಈಗ ಏನು ಯುದ್ಧ ನೌಕೆ ಆಗಮಿಸಿದೆ ಅದು ವಾಪಸ್ ಹೋಗದೇ ಇದ್ದರೆ ನಾವು ಭೀಕರವಾದಂತಹ ದಾಳಿಯನ್ನು ನಡೆಸ್ತೇವೆ ಅಂಥೇಳಿ ಇರಾನ್ ಎಚ್ಚರಿಕೆ ಒಂದನ್ನು ನೀಡುತ್ತೆ. ಅಮೆರಿಕದ ಯುದ್ಧ ನೌಕೆ ವಾಪಸ್ ಹೋಗಿದೆ. ಈಗ ಸದ್ಯದ ಮಟ್ಟಿಗೆ ಹಾರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಈಗಾಗಲೇ ಯುದ್ಧ ಆರಂಭವಾಗಿ 45 ದಿನಗಳಾಗ್ತಾ ಬಂತು. ಸೊ ಆದರೂ ಸಹಿತ ಒಂದು ಕಡೆ ಇರಾನ್ ಕೂಡ ಸುಮ್ಮನಾಗ್ತಾ ಇಲ್ಲ, ಅಮೆರಿಕ ಕೂಡ ಸುಮ್ಮನಾಗ್ತಾ ಇಲ್ಲ. ಅಮೆರಿಕ ಹಾರ್ಮುಜ್ ಜಲಸಂಧಿಯ ಮೇಲೆ ಒಂದು ನಿಯಂತ್ರಣವನ್ನು ಸಾಧಿಸೋದಕ್ಕೆ ಹೇಗಾದರೂ ಮಾಡಿ ಅದನ್ನು ಕಬಳಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದೆ. ಆದರೆ ಇಲ್ಲಿ ಇರಾನ್ ಮಾತ್ರ ಯಾವುದೇ ಒಂದು ಸಣ್ಣ ಒಂದು ಒಲವನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಅದರ ಮೇಲೆ ಯಾವುದೇ ಒಂದು ಚಾನ್ಸ್ಗಳನ್ನು ಕೂಡ ಬಿಟ್ಕೊಡ್ತಾ ಇಲ್ಲ.